ಮಾಸ್ ಲೀಡರ್ ರೈತ ನಾಯಕ BS ಯಡಿಯೂರಪ್ಪ ಅವರು ಜನಸೇವೆಯಲ್ಲಿ ಅಂದ್ರೆ ರಾಜಕೀಯವಾಗಿ 50 ವರ್ಷಗಳನ್ನ ಪೂರೈಸಿರುವಂತಹ ಹಿನ್ನೆಲೆಯಲ್ಲಿ ಚಿತ್ರದುರ್ಗದಲ್ಲಿ ಇಂದು ಬೃಹತ್ ವೇದಿಕೆ ಕಾರ್ಯಕ್ರಮ ನಡೀತಾ ಇದೆ. BSY ಅಭಿಮಾನೋತ್ಸವ ಹೆಸರಿನಲ್ಲಿ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಗಳಿಂದಲೂ ಕೂಡ BSY ಅಭಿಮಾನಿಗಳು ಬರ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ಚಿತ್ರದುರ್ಗ ಸಂಪೂರ್ಣವಾಗಿ ಕೇಸರಿಮಯವಾಗಿರುವಂತದ್ದು. ಸದ್ಯ ನಾನೀಗ ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲೇ ಇರುವಂತಹ ಮಾದಾರ ಚೆನ್ನಯ್ಯ ಗುರುಪೀಠದ ಪಕ್ಕದ ಆವರಣದಲ್ಲಿ BS ಯಡಿಯೂರಪ್ಪ ಅವರ ಒಂದು ಅಭಿಮಾನೋತ್ಸವ ಕಾರ್ಯಕ್ರಮ ಈಗ ನಡೀತಾ ಇರುವಂತದ್ದು. ಈಗಾಗಲೇ ಸಾಕಷ್ಟು ಜಿಲ್ಲೆಗಳಿಂದಲೂ ಕೂಡ ಅಭಿಮಾನಿಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಸಾಕಷ್ಟು ಬಿಗಿ ಪೊಲೀಸ್ ಬಂದೋಬಸ್ತನ್ನ ಕೂಡ ಮಾಡಿರುವಂತದ್ದು. ಜೊತೆಗೆ ಈ ಒಂದು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಏನು ವಾಹನಗಳು ಬರ್ತವೆ ಆ ಒಂದು ವಾಹನಗಳಿಗೆ ಅಂದ್ರೆ ಕಾರ್ಯಕ್ರಮಕ್ಕೆ ಬರುವಂತವರನ್ನ ಹೊರತುಪಡಿಸಿ ಬೇರೆಯ ವಾಹನಗಳಿಗೆ ಯಾವುದೇ ರೀತಿಯಾಗಿ ಇಲ್ಲಿ ಅಲೋ ಮಾಡ್ತಾ ಇಲ್ಲ. ಅಂದ್ರೆ ಮಾರ್ಗ ಬದಲಾವಣೆಯನ್ನು ಕೂಡ ಮಾಡಿರುವಂತದ್ದು. ಏನು ದಾವಣಗೆರೆ ಹುಬ್ಬಳ್ಳಿ ಈ ಮಾರ್ಗವಾಗಿ ಹೋಗುವಂತ ವಾಹನಗಳಿಗೆ ಚಿತ್ರದುರ್ಗದಿಂದ ಹೊರವಲಯದಲ್ಲಿರ್ತಕ್ಕಂಥ ಔಟರ್ ರಿಂಗ್ ರೋಡ್ ಮೂಲಕ ವಾಹನವನ್ನ ತೆರಳಲಿಕ್ಕೆ ಅವಕಾಶವನ್ನ ಮಾಡಿರುವಂತದ್ದು. ಜೊತೆಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರುವಂತಹ ವಾಹನಗಳಿಗೆ ವೇದಿಕೆಯ ಸಮೀಪದಲ್ಲೇ ಒಂದು ಪಾರ್ಕಿಂಗ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಜೊತೆಗೆ ವೇದಿಕೆಗೆ ಹೋಗುವಂತಹ ಏನು ವಾಹನಗಳಿದಾವೆ ಕಡ್ಡಾಯವಾಗಿ ಏನು ವೆಹಿಕಲ್ ಪಾಸ್ ಇರುವಂತಹ ವಾಹನಗಳಿಗೆ ಮಾತ್ರ ಇಲ್ಲಿ ಅಲೋ ಮಾಡ್ತಾ ಇರುವಂತದ್ದು. ಜೊತೆಗೆ ಏನಂತಂದ್ರೆ ಈ ಒಂದು ಬೃಹತ್ ವೇದಿಕೆ ನಿರ್ಮಾಣವಾಗಿದೆ. BSY ಅಭಿಮಾನೋತ್ಸವ ಹೆಸರಿನಲ್ಲಿ ನಿರ್ಮಾಣವಾಗಿರುವಂತಹ ಈ ಒಂದು ವೇದಿಕೆಗೆ ಈಗಾಗಲೇ ಜನರು ಕೂಡ ಆಗಮಿಸ್ತಾ ಇರುವಂತದ್ದು. ಜೊತೆಗೆ ಈ ಒಂದು ವೇದಿಕೆಗೆ ಆಗಮಿಸುವಂತಹ ಮುಖ್ಯ ದ್ವಾರದಲ್ಲಿ ಬೃಹತ್ ಕಟೌಟ್ಗಳು, ಅದರಲ್ಲೂ ಕೂಡ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಹಾಗೂ BS ಯಡಿಯೂರಪ್ಪ ಅವರು, ಜೊತೆಗೆ BY ವಿಜಯೇಂದ್ರ, ಹೀಗೆ ಕೆಲ ರಾಷ್ಟ್ರ ನಾಯಕರ ಒಂದು ಕಟೌಟ್ಗಳನ್ನು ಕೂಡ ನಿಲ್ಲಿಸಿರುವಂಥದ್ದು. ಜೊತೆಗೆ ಈ ಒಂದು ವೇದಿಕೆ ಕಾರ್ಯಕ್ರಮ ಏನು ನಡೀತಾ ಇದೆ ಇಲ್ಲಿಗೆ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಆಗಮಿಸ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಲ್ಲಿ ಈ ಒಂದು ಕಾರ್ಯಕ್ರಮ ನಡೆಯುವಂತಹ ಸಮೀಪದಲ್ಲಿ ಯಾವುದೇ ಡ್ರೋನ್ಗಳನ್ನು ಕೂಡ ಆರಿಸುವಂತಿಲ್ಲ ಅನ್ನುವಂತಹ ಖಡಕ್ ಸೂಚನೆಯನ್ನು ಈಗಾಗಲೇ ಪೊಲೀಸರು ನೀಡುವಂಥದ್ದು. ಹಾಗಾಗಿ ಜನರು ಬರಲಿಕ್ಕೆ ಮಾತ್ರ ಒಂದು ಅವಕಾಶ ಇದೆ. ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅವರು ನೇರವಾಗಿ ವೇದಿಕೆಗೆ ತೆರಳಲಿಕ್ಕೆ ಅವಕಾಶವಾಗಿದೆ. ಅದರಲ್ಲೂ ಕೂಡ ಬಿಗಿ ಪೊಲೀಸ್ ಬಂದೋಬಸ್ತ್ ಇರೋದ್ರಿಂದ ಇಲ್ಲಿ ಸ್ಟ್ರಿಕ್ಟ್ ಆಗಿ ಕೂಡ ಚೆಕಿಂಗ್ ಅನ್ನ ಮಾಡಲಾಗುತ್ತೆ. ಅಂದ್ರೆ ಮೊಬೈಲ್ ಮಾತ್ರ ಅವರು ಒಳಗಡೆ ತೆಗೆದುಕೊಂಡು ಹೋಗ್ಲಿಕ್ಕೆ ಅವಕಾಶ ಇದೆ. ಇನ್ನು ಉಳಿದಂತೆ ಯಾವುದೇ ರೀತಿಯ ಸ್ಫೋಟಗಳಾಗಿಲ್ಲ ಅಥವಾ ಬೆಂಕಿ ಪಟ್ಟಣ ಈ ರೀತಿಯಾಗಿ ಅವ್ರು ಏನನ್ನ ಅವ್ರ ಬಳಿ ಇರ್ತವೆ ಅವು ಯಾವುದನ್ನು ಕೂಡ ತೆಗೆದುಕೊಂಡು ಹೋಗೋಂಗಿಲ್ಲ. ಆ ರೀತಿಯಾದಂತಹ ಎಲ್ಲ ಭದ್ರತೆಯನ್ನು ಕೂಡ ಪೊಲೀಸರು ಮಾಡಿರುವಂಥದ್ದು. ಪ್ರತಿಯೊಬ್ಬರನ್ನು ಕೂಡ ಯಾರು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಏನು BSY ಅಭಿಮಾನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರೆಲ್ಲರನ್ನು ಕೂಡ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆಯನ್ನು ಮಾಡಿ ಕಾರ್ಯಕ್ರಮಕ್ಕೆ ಅವರನ್ನ ಬಿಡ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ನಿಂಗಪ್ಪ ಜೊತೆ ಮಧು ಇಂಗಳದಾಳ್, ನ್ಯೂಸ್ ಫಸ್ಟ್, ಚಿತ್ರದುರ್ಗ.